ಹಾಯ್, ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ನಾವು SSC GD ರೀಸನಿಂಗ್ ಕ್ವಶನ್ ಪೇಪರ 21ನೇ ಸೆಟ್ಟನ್ನು ಬಿಡಿಸೋಣ. ಇದು ಜನವರಿ 24, 2023 ಶಿಫ್ಟ್ 2 ನಡೆದದ್ದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಐತಿ, ಇದು ಕರ್ನಾಟಕ SSC ಲರ್ನಿಂಗ್ ಹಬ್ ಅಂತಂದ. ಈಗ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರಾಗ ಈ ಎನೋಟೇಷನ್ PDF ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನೋಟಿಸ್ಗಳನ್ನು ಮತ್ತು ಜಾಬ್ ನೋಟಿಫಿಕೇಷನ್ಗಳನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಜಾಯ್ನ್ ಆಗಿ ಅಂತ ಹೇಳ್ತಾ, ಈಗ 20 ಸೆಟ್ ಅಂತೂ ಕಂಪ್ಲೀಟ್ ಆಗಿದೆ. ಈಗ 21ನೇ ಸೆಟ್ಟು. ನೀವು ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ಅರೌಂಡ್ 20 ಕರೆಕ್ಟ್ ಮಾಡ್ಬೋದು, ಅಷ್ಟು ಈಸಿ ಇರುತ್ತೆ. ಅದೇನು ಕ್ವಶನ್ ಪೇಪರ್ ಏನು ಟಫ್ ಇರೋಂಗಿಲ್ಲ, ಏನು ಹೆದರೋ ಅವಶ್ಯಕತೆ ಇಲ್ಲ. ನೀವು ಅರೌಂಡ್ 15ರಿಂದ 20 ನಿಮಿಷ ಒಳಗೆ ಇದನ್ನು ಕ್ವಶನ್ ಪೇಪರ್ ಮುಗಿಸ್ಬೋದು, ಆರಾಮ್ ಮುಗಿಸ್ಬೋದು. 15ರಿಂದ 20 ನಿಮಿಷನಾಗ 20 ಕ್ವಶನನ್ನು ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಬಿಡಿಸೋಣ. ಈಗ 1ನೇ ಕ್ವಶನ್ ನೋಡ್ರಿ. ಇಲ್ಲಿ 1ನೇ ಕ್ವಶನ್ದಾಗ ಏನು ಹೇಳ್ಯಾನ, ಸ್ಟೋರಿ ಅಂತ ಐತಲ್ಲ ಅದನ್ನು ಈಗ ಕೋಡ್ ಬರ್ದಾನ. ಮ್ಯೂಸಿಕ್ ಇದ್ದದ್ದು ಕೋಡನ್ನು ಇದು ಕೋಡಲ್ಲಿ ಬರ್ದಾನ. ಪ್ರಿಂಟನ್ನು ನಾವು ತೆಗಿಬೇಕು. ಈ ಸ್ಟೋರಿ ಅಂತ ಐತಲ್ಲ, ಸ್ಟೋರಿ ನಾನು ಬರ್ಕೋತೀನಿ. ಇದು ZSPUT ಅಂತ ಐತಿ. ಈಗ ನಾವೇನು ಮಾಡೋಣ, ಆ ಥರದ್ದು ಇಲ್ಲಿ ನೋಡ್ರಿ ಎಸ್ ಇಲ್ಲಿ ಐತಿ, ಟಿ ಇಲ್ಲಿ ಐತಿ. ಅಂದ್ರೆ ಎಸ್ ಆಗಂತಲೇ ಟಿ ಇಲ್ಲಿ ಬಂದೈತಿ. ST, Y ಅಂತಲೇ Z, T ಆಗಂತಲೇ U, ಅನಂತರ R ಆಗಂತಲೇ S, O ಆಗಂತಲೇ P. ಹಂಗಂದ್ರೆ ಒಂದು ಆಗಂತಲೇ ಒಂದು ಹೆಚ್ಚಾಗುತ್ತೆ, ಕಾರ್ನರ್ದಾಗ ಇನ್ಕ್ರೀಸ್ ಮಾಡ್ಯಾನ. ಹಂಗಾದ್ರೆ ನಾನು ಏನು ಮಾಡ್ತೀನಿ, T ಆಗಂತಲೇ ಏನು ಬರ್ತೈತಿ, U ಬರ್ತೈತಿ. P ಆಗಂತಲೇ ಏನು ಬರ್ತೈತಿ, Q ಬರ್ತೈತಿ. N ಆಗಂತಲೇ O ಬರ್ತೈತಿ. ಆನಂತರ I ಆಗಂತಲೇ ಏನು ಬರ್ತೈತಿ, J ಬರ್ತೈತಿ. R ಆಗಂತಲೇ S ಬರ್ತೈತಿ. ಇದು ಇಲ್ಲಿ ಬರ್ಬೇಕು ನೋಡಿ. ಆನ್ಸರ್ ಎಲ್ಲೈತಿ, UOJSQ. ಆನ್ಸರ್ 2ನೇದು. ಇಷ್ಟೇ. 2ನೇ ಕ್ವಶನ್ ನೋಡ್ರಿ. ಇಲ್ಲಿ ದೊಡ್ಡ ಟಿ ಕೊಟ್ಟಾನ, ದೊಡ್ಡ ಟಿದಾಗ ಇಲ್ಲೈತಿ. ದೊಡ್ಡ U ಕೊಟ್ಟಾನ, ಇಲ್ಲಿ ಎಲ್ಲ ಸಣ್ಣ U ಅದಾವು, ನೋಡ್ಕೊಳ್ರಿ ಪಟ. ಆನ್ಸರ್ ಒಟ್ಟು 5 ಸೆಕೆಂಡ್ ಭಾಳ ಆಗ್ತದೆ ಇದಕ್ಕೆ. ಓಕೆ, ಈಗ 2 ದಾಳುಗಳನ್ನು ಕೊಟ್ಟಾನ. 2 ದಾಳು ಕೊಟ್ಟಾಗ ಉತ್ತರ ಮುಖದಾಗ ಯಾವ ಥರ ಸೇಮ್ ಅದಾವೆ ನೋಡು. ಬ್ಲೂ ಒಂದು ಸೇಮ್ ಐತಿ, ಇಲ್ಲಿ ಅಪೋಸಿಟ್ ಕೇಳಿ ರೆಡ್ದ ಬ್ಲೂ ಸೇಮ್ ಐತಿ, ಇಲ್ಲಿ ಬ್ಲೂ ಸೇಮ್ ಐತಿ. ಪಿಂಕು ಇಲ್ಲಿ ಐತಿ, ಇಲ್ಲೂ ಐತಿ. ಹಂಗಾದ್ರೆ ಇವೆರಡು ಒಂದಕ್ಕೊಂದು ಅಪೋಸಿಟ್ ಇರ್ತಾವೆ. ಹಾಗಾದ್ರೆ ಆನ್ಸರ್ ವೈಟ್ ಆಗುತ್ತೆ. ಇಂಥ ಕ್ವಶನ್ ಭಾಳ ಜಲ್ದಿ ಮುಗಿಸ್ಬೇಕು ನೀವು, ಅಂದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಈಗ ನಾನು ಏನು ಮಾಡ್ತೀನಿ, 12 ಐತಿ, 12 ಪ್ಲಸ್ ಒಂದಲ್ಲಿ ಏನು ಬರ್ಕೋತೀನಿ, ಪ್ಲಸ್ ಒಂದಲ್ಲಿ ಏನು ಕೊಟ್ಟಾನ, ಇಂಟು ಕೊಟ್ಟಾನ. 12 ಇಂಟು 5 ಅಂತ ಬರ್ಕೋತೀನಿ. ಮೈನಸ್ ಒಂದಲ್ಲಿ ಏನಂತ ಹೇಳ್ಯಾನ, ಮೈನಸ್ ಮೀನ್ಸ್ ಪ್ಲಸ್ ಅಂತ ಹೇಳ್ಯಾನ, ಅಂದರೆ ಪ್ಲಸ್ ಬರ್ಕೋತೀನಿ. ಇಂಟು ಅಂದರೆ ಏನು 24 ಬರ್ಕೊಂಡು, ಇಂಟು ಅಂದರೆ ಏನು ಹೇಳ್ಯಾನ, ಇಂಟು ಮೀನ್ಸ್ ಡಿವೈಡೆಡ್ ಬೈ ಅಂತ ಹೇಳ್ಯಾನು. ಡಿವೈಡೆಡ್ ಬೈ ಬರ್ಕೊಂಡು 3 ಬರ್ಕೋತೀನಿ. ಡಿವೈಡೆಡ್ ಬೈ ಅಂದರೆ ಏನು ಹೇಳ್ಯಾನು, ಡಿವೈಡೆಡ್ ಬೈ ಅಂದರೆ ಮೈನಸ್ ಹೇಳ್ಯಾನ, ಅಂದರೆ -5 ಬರ್ಕೋತೀನಿ. ಈಗ 3 ಒಂದಲೇ 3 ಎಂಟ್ಲೆ, 12 ಎಂಟ್ಲೆ 12 ಐದಲೇ 60, 12 ಐದಲೇ 60 ಪ್ಲಸ್ 8ರಾಗ 5 ಹೋದ್ರೆ 3 ಉಳಿತು, = 63 ಆಯಿತು. ಆನ್ಸರ್ 63. ಈಗ 5ನೇ ಕ್ವಶನ್ ನೋಡ್ರಿ. 1ರಿಂದ ಇಲ್ಲಿ ಗ್ಯಾಪ್ 9 ಬಂತು, ಇಲ್ಲಿ 12 ಗ್ಯಾಪ್ ಬಂತು, ಇಲ್ಲಿ 15 ಗ್ಯಾಪ್ ಅಂತ. ನೆಕ್ಸ್ಟ್ ಎಷ್ಟು ಬರ್ಬೇಕು, 18 ಬರಬೇಕು. ಯಾಕಂದ್ರೆ ಪ್ಲಸ್ 3 ಇನ್ಕ್ರೀಸ್ ಮಾಡ್ಯಾನು. 18 ಕೂಡಿಸ್ರಿ, 8 7 8 8 16 15. ಲಾಸ್ಟಕ್ಕೆ ಒಂದು ಬರ್ತೈತಿ, 3 1 5 ಬಂತು, 155 ಬರಬೇಕು. ನೆಕ್ಸ್ಟ್ ಕಂಡು ಹಿಡಿಯೋಕೆ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಒಂದು ಕಂಡು ಹಿಡಿದ್ರೆ ಮುಗೀತು, ಆನ್ಸರ್ ಸಿಕ್ತು ನಮಗೆ. ಓಕೆ, ನೆಕ್ಸ್ಟ್ ನೋಡ್ರಿ. ಇಲ್ಲಿ ಏನಾಗಬೇಕು, ಇಲ್ಲಿ 8 ಆತಂದ್ರೆ ಭಾಳ ದೊಡ್ಡ ನಂಬರ್ ಆಗ್ತೈತಿ, 900 ಮೇಲೆ ಆಗ್ತೈತಿ. ಬಟ್ ನಮಗೇನು ಬೇಕಾಗೈತಿ, ಸಣ್ಣದು ಬೇಕಾಗೈತಿ. ಹಾಗಾದ್ರೆ ನಾನು ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು, ಅಂದರೆ ಡಿವೈಡೆಡ್ ಇಂಟುನ ಚೇಂಜ್ ಆಗಬೇಕು. ಆದ್ರೆ ಅದಕ್ಕಾಗಿ ನಾನು ಇದನ್ನು ಫಸ್ಟ್ ಚೆಕ್ ಮಾಡಿ ನೋಡ್ತೇನೆ. 96 ಡಿವೈಡೆಡ್ ಬೈ 8, ಆನಂತರ ಪ್ಲಸ್ 27 ಇಂಟು 6 ಮೈನಸ್ 12. ಓಕೆ, 8 ಒಂದಲೇ 12 ಎಂಟ್ಲೆ 96, ಇಲ್ಲ 12 ಎಂಟ್ಲೆ 96. ಅದಕ್ಕಾಗಿ 12 ಹೋಗ್ತೈತಿ, 8 12 ಹೋಗ್ತೈತಿ. ಈಗ 6 2 12, 6 7 42, ಅಂದ್ರೆ 162 ಆಯ್ತು. -12 ತೆಗೀರಿ, ಇಲ್ಲಿ 12 ಉಳಿದೈತಿ. ಓಕೆ, ಇಲ್ಲಿ ಪ್ಲಸ್ದಾಗೈತಿ. ಹಾಗಾದ್ರೆ ಈ 12 ಹೋಗ್ತೈತಿ. ಆನ್ಸರ್ ಏನು ಬರ್ತೈತಿ, 162 ಬರ್ತೈತಿ. ಆನ್ಸರ್ ಕೊಟ್ಟದ್ದೈತಿ, ಅಂದ್ರೆ ನಮ್ಮದು ಇದು ತೊಗೊಂಡದಕ್ಕೆ ಕರೆಕ್ಟ್ ಐತಿ ಅನ್ನಂಗೆ ಅರ್ಥ. 3ನೇದು ಆನ್ಸರ್ ಕರೆಕ್ಟ್ ಆಗ್ತೈತಿ. ಓಕೆ, ಈಗ ನೋಡ್ರಿ, ಇಲ್ಲಿ ಡಿಕ್ಷನರಿ ಆರ್ಡರ್ದಾಗ ಸೆಟ್ ಮಾಡಬೇಕು.
ಎನ್ ಎ ಎಲ್ಲ ಕಡೆ ಎನ್ ಎ ಐತಿ. ಎನ್ ಎ ಆಗಂತಲೇ ಆಯ್ ಬರ್ತೈತಿ. ಆಯ್ ಅಂದ್ರೆ ಮೂರನೇದು ಬಂತು. ಮೂರಾಗಂತಲೇ ಆಯ್ ಆಗಂತಲೇ ಎಮ್ ಬರ್ತೈತಿ. ಹಂಗಾದ್ರೆ 4 ಬಂತು. ಎಮ್ ಆಗಂತಲೇ ಎಸ್ ಐತಿ, ಯು ಐತಿ, ಟಿ ಐತಿ. ಎಸ್ ಆಗಂತಲೇ ಟಿ ಬರ್ತೈತಿಲ್ಲ, 2 ಬರ್ತೈತಿ. ಆನಂತರ 5 ಬರ್ತೈತಿ. 3 4 2 5, 3 4 2 5 ಆನ್ಸರ್ ಮೂರನೇದು. ಓಕೆ, ಇಲ್ಲಿ ನೋಡ್ರಿ ಈ ಕ್ವಶನ್ದಾಗ 7 ಪೀಪಲ್ ಅದಾರು, ಮ್ಯಾರಿಡ್ ಅದಾರು. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಎ ಈಸ್ ಮ್ಯಾರಿಡ್ ಟು, ಮ್ಯಾರಿಡ್ ಆದವ್ರನ್ನ ಡಬಲ್ ಗೆರೆ ತೋರಿಸ್ತೀನಿ. ಅಪ್ಪನಿಂದ ಅಮ್ಮ ಮಕ್ಕಳಿಗೆ ಏನು ಮಾಡ್ತೈತಿ, ಪೇರೆಂಟ್ಸಿಂದ ಮಕ್ಕಳಿಗೆ ಉದ್ದಗೆರೆ, ಸಿಂಗಲ್ ಗೆರೆ ಸಿಬ್ಲಿಂಗ್ಸ, ಹೆಣ್ಣು ಮಕ್ಕಳನ್ನ ರೌಂಡ, ಚೌಕದಾಗ ಗಂಡು ಮಕ್ಕಳನ್ನ ತೋರಿಸ್ತೇನೆ. ಎ ಈಸ್ ಮ್ಯಾರಿಡ್ ಟು ಸಿ ಅಂತೇಳಿ. ಎ ಈಸ್ ಮ್ಯಾರಿಡ್ ಟು ಸಿ ಅಂದರೆ ಯಾವ ಹೆಣ್ಣ ಯಾವ್ದು ಗಂಡ ಅಂತ ಗೊತ್ತಿಲ್ಲ ನನಗೆ, ಹಂಗೆ ಡಬಲ್ ಗೆರೆ ಹಾಕಿಬಿಟ್ಟೆ. ಎ ಹ್ಯಾಸ್ 2 ಚಿಲ್ಡ್ರನ್ ಅಂತ ಅಂದರೆ ಇವಕ್ಕೆ 2 ಮಂದಿ ಚಿಲ್ಡ್ರನ್ ಅದಾವ. ಯಾವ್ಯಾವ, ಬಿ ಒಂದೈತಿ, ನಂತರ ಇ ಒಂದೈತಿ. ಹಾಗಾದ್ರೆ ಅವ್ರು ಯಾವ್ದು ಗಂಡ ಯಾವ್ದು ಹೆಣ್ಣ ಗೊತ್ತಿಲ್ಲ. ಎ ಈಸ್ ಅ ಮದರ್ ಆಫ್ ಬಿ ಅಂತ, ಹಂಗಾದ್ರೆ ಇದು ಹೆಣ್ಣಾತು. ಎ ಮದರ್ ಐತಿ, ಅದ್ರದ್ದು ಬಿದು ಮದರ್ ಐತಿ, ಹಂಗಾದ್ರೆ ಇದು ಗಂಡ ಆಗ್ತೈತಿ. ಆನಂತರ ಬಿ ಈಸ್ ಅ ವೈಫ್ ಆಫ್ ಎಲ್ ಅಂತ, ಬಿ ವೈಫ್ ಐತಿ ಅಂತ, ಇದ್ರದ್ದು ಎಲ್ಲದು ವೈಫ್ ಆಯ್ತು, ಎಲ್ ಅಂದ್ರೆ ಗಂಡ ಆತ. ಓಕೆ, ಆನಂತರ ಪಿ ಈಸ್ ದ ವೈಫ್ ಆಫ್ ಇ ಅಂತ, ಪಿ ವೈಫ್ ಐತಂತ, ಇದು ವೈಫ್ ಐತೆ, ಪಿ ಇದು ವೈಫ್ ಅಂದರೆ ಇದು ಹೆಣ್ಣಾದರೆ ಇದು ಗಂಡ ಆಗ್ತದೆ. ಓಕೆ, ಈಗ ಎಲ್ ಹ್ಯಾಸ್ ಅ ಒನ್ ಡಾಟರ್ ಅಂತ, ಎಲ್ ಹ್ಯಾಸ್ ಅ ಒನ್ ಡಾಟರ್ ಅಂದರೆ ಇವಕ್ಕೆ ಒಂದು ಡಾಟರ್ ಐತಿ, ಜಿ ಅನ್ನೋದು ಡಾಟರ್ ಐತಿ. ಹಂಗಾದ್ರೆ ಇ ಹ್ಯಾಸ್ ಅ ಒನ್ ಡಾಟರ್ ಅಂದರೆ ಇವಕ್ಕೆ ಒಂದು ಡಾಟರ್ ಐತಿ, ಅದು ಯಾವುದು ಕೆ ಐತಿ. ಹಂಗಾದ್ರೆ ಹೌ ಸಿ ಈಸ್ ರಿಲೇಟೆಡ್ ಟು ಕಿ, ಈ ಕೇಕ ಸಿ ಹೆಂಗೆ ರಿಲೇಟ್ ಆಗ್ತೈತಿ ಅಂದ್ರೆ ಅಪ್ಪನ ಅಪ್ಪ ಅಂದ್ರೆ ಮದರ್ಸ್ ಫಾದರ್ ಆಗಂಗಿಲ್ಲ, ಫಾದರ್ಸ್ ಫಾದರ್ ಆಗ್ತೈತಿ, ಅಂದ್ರೆ ಮೂರನೇದು ಆಗ್ತೈತಿ. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಲೂಡೋ ಡೈಸ್, ಲೂಡೋನ ದಾಳದಿಂದ ಆಡ್ತಾರೆ. ಕ್ರಿಕೆಟನ್ನು ಎದರಲ್ಲಿ ಆಡ್ತಾರೆ, ಬ್ಯಾಟ್ಲೆ ಆಡ್ತಾರೆ, ಇಷ್ಟೇ. ಓಕೆ, ಈಗ ಹಿಂಗಿದ್ದದ್ದು ಡಯಾಗ್ರಾಮ್ ಎಲ್ಲೈತಿ ನೋಡ್ರಿ, ಇದು ತ್ರಿಭುಜ ಐತಿ. ಹಂಗಾದ್ರೆ ಇಲ್ಲಿ ಬಂದೈತಿ, ಇದು ಬಂದೈತಿ, ಇಲ್ಲಿ ರೌಂಡ್ ಐತಿ, ಹಂಗಾದ್ರೆ ಇದು ಒಂದೇದು ಆನ್ಸರ್. ಇಲ್ಲಿ ತ್ರಿಭುಜ ಐತಿ, ಇದು ಹಿಂಗೆ ರಿವರ್ಸ್ ಬರ ಐತಿ, ಇದಾಗಂಗಿಲ್ಲ. ಇಲ್ಲಿ ಅರ್ಧ ಕಟ್ ಆಗೈತಿ, ಇಲ್ಲಿ ತ್ರಿಭುಜ ಇಲ್ಲ, ಇದು ಆಗಂಗಿಲ್ಲ. ಇಲ್ಲಿ ಸಣ್ಣದೈತಿ ಮುಂದೋಗಿ, ಇಲ್ಲಿ ಮುಂದೋಗಿ ದೊಡ್ಡದು ಬರ್ಬೇಕು ನಮಗೆ. ಓಕೆ, ಆನ್ಸರ್ ಒಂದೇದು. ಈಗ ಇಲ್ಲಿಂದ ಎಕ್ಸ್ 3 ಐತಿ, ಇದು 24 ಐತಿ. ಎಷ್ಟು ಮೈನಸ್ ಮಾಡಿದ, 5 ಮೈನಸ್ ಮಾಡಿದ. ಇಲ್ಲಿಂದ ಎಸ್ 19ದಾಗ 24 ಆಗಾದ್ರೆ ಅಂದ್ರೆ -5 ಮಾಡಿದ ಇಲ್ಲೂ. ಈಗ ನೆಕ್ಸ್ಟ್ -5 ಮಾಡಿರಿ, ಅವಾಗೇನಾಗೈತಿ 14ರಾಗ, ಇದು 14ರಾಗ 5 ಹೋದ್ರೆ 19ರಾಗ 5 ಹೋದ್ರೆ 14 ಬರ್ತೈತಿ, ಅದು ಎಣ್ಣದ ವ್ಯಾಲ್ಯೂ. ಈಗ ನೆಕ್ಸ್ಟ್ ಕಂಡುಹಿಡಬೇಕು. -14ರಾಗ -5 ಮಾಡಿದಾಗ ಎಷ್ಟಾಗ್ತೈತಿ, 9 ಸಿಗ್ತೈತಿ. 9ರ ವ್ಯಾಲ್ಯೂ ಐದಾಗೈತಿ. ಇಲ್ಲಿ ಸಿ ಐತಿ, ಸಿದಿಂದ ಡಿ ಬಂದೈತಿ, ಡಿದಿಂದ ಇ ಬಂದೈತಿ, ಇದಿಂದ ಎಫ್ ಬಂದೈತಿ, ಒಂದೊಂದು ಹೆಚ್ಚಾಗೈತಿ. ಎಫ್ದಿಂದ ಜಿ ಬರಬೇಕು, ಹಂಗಾದ್ರೆ IG ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಒಟ್ಟು ಸ್ಪೀಡಾಗಿ ಮಾಡೋಕ್ಕೆ ಟ್ರೈ ಮಾಡಿರಿ, ಎಷ್ಟು ಸ್ಪೀಡಾಗಿ ಬಿಡಿಸ್ತಿರಲ್ಲ ಅಷ್ಟು ನಿಮಗೆ ಟೈಮ್ ಸೇವ್ ಆಗುತ್ತೆ. 3 2 ಗ್ಯಾಪ್ ಐತಿ, 6 3 ಗ್ಯಾಪ್ ಐತಿ, ಇಲ್ಲಿ 4 ಗ್ಯಾಪ್ ಐತಿ, ಅಂದರೆ ಇಲ್ಲಿ 5 ಗ್ಯಾಪ್ ಬರಬೇಕು. 5 ಅಂದ್ರೆ 15 ಆಯ್ತು. 15ಕ್ಕೆ ಮತ್ತೆ ಇಲ್ಲಿ ಮುಂದಿನ ಪ್ಲಸ್ 6 ಗ್ಯಾಪ್ ಬರಬೇಕು. 6 ಸೇರಿಸ್ರಿ, 6 ಅದು 15 ಪ್ಲಸ್ 15 ಆಗಲಿ ಏನು ಬರ್ತೈತಿ, 21 ಬರ್ತೈತಿ. 15ಕ್ಕೆ 6 ಸೇರಿಸ್ರಿ 21 ಸಿಗ್ತೈತಿ. 15 1 21. ಓಕೆ, ಆನ್ಸರ ಮೂರನೇದು. ಓಕೆ, ಎಫ್ದಿಂದ ಜಿಗೆ ಹೋಗ್ಯಾನ, ಜಿದಿಂದ ಹೆಚ್ಗೆ ಹೋಗ್ಯಾನ, ಹೆಚ್ದಿಂದ ಐಗೆ ಹೋಗ್ಯಾನ, ಅಂದರೆ ಇಲ್ಲಿ ಹೆಚ್ಚು ಬರ್ತೈತಿ. ಜೆದಿಂದ ಐಗೆ ಹೋಗ್ಯಾನ, -1 ಮಾಡ್ಯಾನ. ಐದಿಂದ ಮತ್ತು -1 ಮಾಡಿದ್ರೆ ಹೆಚ್ಚು ಬರ್ತೈತಿ, ಡಬಲ್ ಹೆಚ್ಚು ಬರ್ತೈತಿ ನೋಡ್ರಿ, ಇಲ್ಲಿ ಹೆಚ್ಚೈತಿ. ಹಂಗಾದ್ರೆ ಓದಿಂದ ಪಿಗೆ ಹೋಗ್ಯಾನ, ಪಿದಿಂದ ಕ್ಯೂಗೆ ಹೋಗ್ಬೇಕು, ಕ್ಯೂದಿಂದ ಆರ್ಗೆ ಹೋಗ್ಯಾನ, ಅಂದ್ರೆ ಡಬಲ್ ಹೆಚ್ಚು ಕ್ಯೂ ಬರ್ಬೇಕು, ಆನ್ಸರ್ ಡಿ. ಓಕೆ, ಇಲ್ಲೇನು ಮಾಡ್ಯಾನ, ಇದು ಇಲ್ಲಿ ಹೋಗೈತಿ. ಆನಂತರ ಮತ್ತೇನಾಗೈತಿ, ಇದು ಇಲ್ಲಿ ಬಂದೈತಿ, ಇದು ಇಲ್ಲಿ ಹೋಗೈತಿ, ಇದು ಇಲ್ಲಿ ಹೋಗೈತಿ. ಓಕೆ, ಇದು 1ನೇ ಡಯಾಗ್ರಾಮ್ದಾಗ. 2ನೇ ಡಯಾಗ್ರಾಮ್ದಾಗ ಇದು ಇಲ್ಲಿ ಹೋಗೈತಿ,
ಇದು ಇಲ್ಲಿ ಹೋಗೈತಿ, ಇದು ಇಲ್ಲಿ ಹೋಗೈತಿ. ಓಕೆ, ಹಂಗಾದ್ರೆ ಇದಕ್ಕೆ ಇದು ಪಾಲು ಆಗ್ತೈತಿ ಮತ್ತು ಇದಕ್ಕೆ ಇದು ಪಾಲು ಆಗ್ತೈತಿ. ನಮಗೆ ಮತ್ತೆ ಯಾವ್ದು ಬೇಕಾಗ್ತೈತಿ? ನೆಕ್ಸ್ಟ್ದು ಸೇಮ್ ಹಿಂಗೆ ಪಾಲು ಆತ ಇಲ್ಲಿ ಬರ್ತೈತಿ. ನಾವು ಇದೇ ಪಾಲು ಎಲ್ಲಿ ಮಾಡ್ಬೇಕಂದ್ರೆ ಎರಡನೇದು ಪಾಲು ಇಲ್ಲಿ ಆಗ್ತೈತಿ ನಂಗೆ ಆತ. ಈಗ ಈ ಪ್ಯಾಟರ್ನನ್ನು ನಾವು ಇಲ್ಲಿ ಫಾಲೋ ಮಾಡ್ಬೇಕು. ಹಾಗಾದ್ರೆ ಇದು ಇಲ್ಲಿ ಹೋಗ್ತೈತಿ, ಇದು ಇಲ್ಲಿ ಹೋಗ್ತೈತಿ, ಆನಂತರ ಇದು ಇಲ್ಲಿ ಹೋಗ್ತೈತಿ. ಹಾಗಾದ್ರೆ ನಮಗೇನು ಬರ್ತೈತಿ? ಇಲ್ಲಿ 9 ಬಂತು, ಇಲ್ಲಿ ಎಕ್ಸ್ ಬಂತು, ಎಕ್ಸ್ ಆನಂತರ ಇಲ್ಲಿ ಬಿ ಬಂತು. ಓಕೆ, ಆನಂತರ ಇಲ್ಲಿ ವಿ ಐತ್ಲೆ, ಇದು ಇಲ್ಲಿ ಬರ್ತೈತಿ. ಇಲ್ಲಿ ಏನಾಗೈತಿ? ಓಕೆ, ವಿ ಇದ್ದಿದ್ದ ಇಲ್ಲಿ ಬಂದೈತಿ, ಇದು ಇಲ್ಲಿ ಬಂದೈತಿ, ಇದು ಇಲ್ಲಿ ಬಂದೈತಿ. ಹಾಗಾದ್ರೆ ನಮಗೇನಾಗೈತಿ? ವಿ ಇದ್ದಿದ್ದ ಲಾಸ್ಟ್ ಈ ಕಡೆ ಬರ್ತೈತಿ. ಅಂದರೆ ಇಲ್ಲಿ ವಿ ಬಂತು, ಎಸ್ ಇದ್ದದ್ದು ನಡುವೆ ಹೋಯ್ತು, ಇದು ಇಲ್ಲಿ ಬಂತು. ಹಾಗಾದ್ರೆ ಇದು ಡಯಾಗ್ರಾಮ್ ಇಲ್ಲಿತ್ತು ನೋಡ್ರಿ. ಓಕೆ, ಮೂರನೇದ್ರಾಗ ಐತಿ ಅದು. ಇಲ್ಲಿ ಒಂದು ಹೊಸದು ನಂಬರ್ ಬಂದಿರ್ತೈತಿ. ಓಕೆ, ಹಾಗಾದ್ರೆ ಆನ್ಸರ್ ಏನಾಗ್ತೈತಿ? ಮೂರನೇದು ಆನ್ಸರ್ ಆಗುತ್ತೆ. ಓಕೆ, ಈಗ ಏನು ಮಾಡೋಣ? 5 ಎಷ್ಟರಲ್ಲೇ 5 6 30 ಪ್ಲಸ್ 4 ಮಾಡ್ರೆ ಆಯ್ತು 2 6 12 ಪ್ಲಸ್ 1 ಆಗ್ತೈತಿ. ಬರೋಂಗಿಲ್ಲ. 5 7 35, 5 × 7 ಅಂದ್ರೆ 35 ಆಯ್ತು. 35ರಾಗ 1 ಮೈನಸ್ ಮಾಡ್ರೆ 34 ಬಂತು. ಹಾಗಾದ್ರೆ 2 × 7 ಮಾಡ್ರೆ 14 ಬಂತು, -1 ಮಾಡ್ರೆ 13 ಬಂತು. ಸೇಮ್ ಬರತೈತಿ. ಹಾಗಾದ್ರೆ ನಾನು 27ಕ್ಕೆ ಪ್ಲಸ್ 1 ಸೇರಿಸ್ತೀನಿ, ಆವಾಗ 28 ಆಗ್ತೈತಿ. ಈ 28 2 7 ಮಾಡ್ತೀನಿ. 7ರಲ್ಲಿ ಇಂಟು ಮಾಡಿರ್ತೀವಿ, ಇಲ್ಲಿ 7ರಲ್ಲಿ ಡಿವೈಡ್ ಮಾಡಬೇಕು. 7 × 7 ಅಂದರೆ 7, 4 28 ಅಂದರೆ 4 ಆನ್ಸರ್. ಇಷ್ಟೇ. ಈಗ ಇದು ಪಜಲ್ ಐತಿ. ಸ್ಟೇಟ್ ಸಿಟ್ಟಿಂಗ್ ಇನ್ ರೋ ಫೇಸಿಂಗ್ ನಾರ್ತ್ ಅಂತ. ನಾರ್ತ್ ಅಂದರೆ ಈ ಕಡೆ ಕುಂತಾರತ್ತೇಳಿ, ಇದು ಲೆಫ್ಟ, ಇದು ರೈಟ. ಓಕೆ, ಏನು ಹೇಳೋಣ? ಪಿ ಈಸ್ ಸಿಟ್ಟಿಂಗ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಎಸ್. ಎಸ್ನ ಇಮಿಡಿಯೇಟ್ ರೈಟ್ ಪಿ ಕೂತಾನಂತ. ಹಂಗಾದ್ರೆ ಇಲ್ಲಿ ಬರ್ಕೊಂಡು ಇದು ಎಸ್ನ ಪಿ ರೈಟ್ ಅಂತ. ಎಷ್ಟು ಮಂದಿ ಇದ್ದಾರೋ? 5 ಮಂದಿ ಇದ್ದಾರೋ. 5 ಗೆರೆ ಹಾಕೋತೀನಿ ನಾನು. ಓಕೆ, ಇಲ್ಲಿ ನೋಡ್ರಿ, ಒಂದು ಲೈನ್ದಾಗ ಕುಂತಾರ ಅವ್ರು. ಓಕೆ, ಎಸ್ ಸಿಟ್ಟಿಂಗ್ ಬಿಟ್ವೀನ್ ಟಿ ಆ್ಯಂಡ್ ಪಿ ಅಂತ. ಎಸ್ ಪಿ ಮತ್ತು ಟಿ ನಡುವೆ ಕುಂತಾನಂದ್ರೆ ಈ ಟಿ ಇಲ್ಲಿ ಬಂದ. ಕ್ಯೂ ಈಸ್ ಸಿಟ್ಟಿಂಗ್ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ರೋ. ಕ್ಯೂ ಎಕ್ಸ್ಟ್ರೀಮ್ ಲೆಫ್ಟ್ ಅದ ಕೂತಾನಂತ. ಹಂಗಾದ್ರೆ ಕ್ಯೂ ಇಲ್ಲಿ ಕುಂತ. ಹಂಗಾದ್ರೆ ಆರ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ. ಕ್ಯೂನ ರೈಟ್ ಸೈಡನ್ನ ಆರ್ ಕುಂತಾನ. ಹಂಗಾದ್ರೆ ಇನ್ನು ಉಳಿದೋದು ಅದು ಟಿ ಎಸ್ ಪಿ ಮುಗೀತು. ಇಷ್ಟೇ. ಡಬ್ಲ್ಯೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಹೂ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಕ್ಯೂ ಆ್ಯಂಡ್ ಟಿ. ಕ್ಯೂ ಮತ್ತು ಟಿ ನಡುವೆ ಯಾರು ಕುಂತಾರೋ? ಕ್ಯೂ ಮತ್ತು ಟಿ ನಡುವೆ ಯಾರು ಕುಂತಾರೋ? ಆರ್ ಕುಂತಾನೆ. ಆನ್ಸರ್ ಆರ್. ಓಕೆ, ಈಗ ನೆಕ್ಸ್ಟ್ ನೋಡ್ರಿ. ಇಲ್ಲಿ ರೌಂಡ್ ಐತಿ, ಅದನ್ನು ಉದ್ದಾಗಿ ಬರ್ಕೋತೀನಿ ನಾನು. ಎಷ್ಟು ಹಿಂಗೆ ಬಂದಿದೆ, ಹಿಂಗೆ ಕೊಟ್ಟಾರ ನೋಡ್ರಿ ಇಲ್ಲಿ. 1 2 3 4 5 6. ಓಕೆ, ಈಗ ಹೆಂಗೆ ಕೊಟ್ಟಾರಲ್ಲ ಅದನ್ನು ಬರ್ಕೊಳ್ಳೋಣ. ಎಫ್ ಈಸ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಎ ಅಂತ. ಎಫ್ ಇಮಿಡಿಯೇಟ್ ನೈಬರ್ ಆಫ್ ಎ. ಎಫ್ ಎ ಹಿಂಗೂ ಬರ್ಬೋದು, ಎ ಎಫ್ ಅಂತಲೂ ಬರ್ಬೋದು. 2 ರೀತಿ ಒಳಗೆ ಬರ್ತದೆ. ಡಿ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಇ. ಡಿ ಸೆಕೆಂಡ್ ಟು ದ ರೈಟ್ ಆಫ್ ಇ. ಇನ್ ರೈಟ್ ಸೈಡ್ 2ನೇ ನಂಬರ್ ಕುಂತಾನೆ ಅಂತ. ಬಿ ಈಸ್ ಆ್ಯನ್ ಇಮಿಡಿಯೇಟ್ ನೈಬರ್ ಆಫ್ ಇ. ಸಿಟ್ ಸೆಕೆಂಡ್ ಟು ದಿ ರೈಟ್ ಆಫ್ ಸಿ ಅಂತ. ಬಿ ಇವನ ಹತ್ರನ ಕುಂತಾನೆ, ಆನಂತರ ಸೆಕೆಂಡ್ ಟು ದ ರೈಟ್ ಆಫ್ ಸಿ ಅಂತ ಕೂತಾನೆ. ಬಿ ಮತ್ತು ಇ ಬಿ ಹಿಂಗೂ ಬರ್ಬೋದು, ಇ ಬಿ ಅಂತಲೂ ಬರ್ಬೋದು ಅದು. ಓಕೆ, ಆನಂತರ ಎಫ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ ಅಂತ. ಎಫ್ ಸೆಕೆಂಡ್ ಟು ದ ರೈಟ್ ಆಫ್ ಡಿ. ಡಿ ಇಲ್ಲಿದಲ್ಲ, ಅವ್ನ ರೈಟ್ ಸೈಡ್ ಎಫ್ ಇಲ್ಲಿ ಕುಂತಾನ ಅನ್ನಂಗಾತು. ಆನಂತರ ಎ ಈಸ್ ನಾಟ್ ಎ ಇಮಿಡಿಯೇಟ್ ನೈಬರ್ ಆಫ್ ಇ ಅಂತ. ಎ ಇನ ಹತ್ರ ಕುಂದ್ರಂಗಿಲ್ಲ. ಇಲ್ಲಿ ಇನ ಹತ್ರ ಎ ಕುಂದ್ರಂಗಿಲ್ಲ. ಆಯ್ತು. ಈಗ ಇದನ್ನು ಬರ್ಕೊಂಡು ಮೊದಲು ನಾವು ದೊಡ್ಡದೈತ್ಲೆ ಇದನ್ನ ಕಂಡು ಹಿಡ್ಕೊಂಡು ಏನು ಮಾಡ್ತೀನಿ? ನನಗೆ ಮೊದಲ ಡಿ ಬರ್ಕೋತೀನಿ. ಡಿ ಒಂದು ಬಿಟ್ಟು ಎಫ್ ಬರ್ಕೋತೀನಿ. ಸರ್ಕ್ಯುಲರ್ದಾಗೈತಿ, ಎಫ್ ಬರ್ಕೋತೀನಿ. ಇಲ್ಲೊಂದು ಬಿಟ್ಟು ಇ ಬರ್ಕೋತೀನಿ. ಇ ಬರ್ಕೋತೀನಿ ಅಂದರೆ ಇನ ಹತ್ರ ಇಲ್ಲಿ ಎ ಕುಂದ್ರಂಗಿಲ್ಲ. ಇಲ್ಲಿ ಎ ಕುಂದ್ರಂಗಿಲ್ಲ. ಅಂದರೆ ಎ ಇಲ್ಲೇ ಬರ್ತಾನು, ಪಕ್ಕ ಎ ಇಲ್ಲೇ ಬರಬೇಕು. ಇಲ್ಲಿ ಎ ಬಂದಂದ್ರೆ ಏನ ಹತ್ರ ಎಫ್ ಐತಿ, ಕರೆಕ್ಟ್ ಐತಿ.
ಹಾಗಾದ್ರೆ ಇನ್ನೇನು ಬರ್ತೈತಿ, ಇಲ್ಲಿ ಸಿ ಗುಣಿಸಿನಿ ಅಂದ್ರೆ ಇಲ್ಲಿ ಬಿ ಬರ್ತೈತಿ. ಸಿ ಒಂದು ಬಿಟ್ಟು ಕುಂದಿರ್ಬೇಕಲ್ಲ. ಹಾಗಾದ್ರೆ ನಮ್ಗೆ ಈ ಕಂಡೀಷನ್ ಫಾಲೋ ಆಗ್ತೈತಿ. ಸಿ ಇಲ್ಲಿ ಕುಣಿಸಿನಿ ಅಂದ್ರೆ ಇಲ್ಲಿ ಬಿ ಕುಣ್ತೈತಿ. ಆನ್ಸರ್ ನಮ್ಗೆ ಎಲ್ಲ ಬಿಡಿಸಿದ್ದೀವಿ. ಈಗ ಕ್ವಶನ್ ನೋಡೋಣ ಏನು ಕೇಳ್ಯಾನ. ಹೂ ಸೀಟ್ಸ್ ಬಿಟ್ವೀನ್ ಡಿ ಆ್ಯಂಡ್ ಸಿ ಫ್ರಮ್ ರೈಟ್ ಆಫ್ ಡಿ. ಡಿ ಇನ್ ರೈಟ್ ಸೈಡ್. ಮತ್ತು ಡಿ ಮತ್ತು ಸಿ ನಡುವೆ ಎಷ್ಟು ಮಂದಿ ಕುಣ್ತಾರೋ, ಯಾರು ಕುಣ್ತಾರೋ? ಎ ಮತ್ತು ಎಫ್ ಕುಣ್ತಾನೆ. ಎ ಮತ್ತು ಎಫ್ ಕುಣ್ತಾನೆ. ಆನ್ಸರ್ 2. ಡೆನ್ಮಾರ್ಕ್ ಕೂಪನ್ ಹ್ಯಾಗನ್ ಅಂತ. ಡೆನ್ಮಾರ್ಕದ ಕ್ಯಾಪಿಟಲ್ ಕೂಪನ್ ಹ್ಯಾಗನ್. ಕೀನ್ಯಾದ ಕ್ಯಾಪಿಟಲ್ ಏನಾಗ್ತೈತಿ? ನೈರೋಬಿ ಆಗ್ತೈತಿ, ಕೀನ್ಯಾದ. ಅದು ಜನರಲ್ ಅವೇರ್ನೆಸ್ ಗೊತ್ತಿದ್ರೆ ಅಷ್ಟು ಆಗ್ಬೋದು. ಟ್ರಾವೆಲ್ ಇದನ್ನು ಹಿಂಗೆ ಬರೀತಾನೆ. ಪಾಲಿಟಿಷಿ ಇದನ್ನು ಹಿಂಗೆ ಬರೀತಾನೆ. ಫ್ಯಾಮಿಲಿ ಇದ್ದಿದ್ದ ಕನ್ನಡಿ ಅಂತ. ಟಿ ಐತಿ, ಜೆ ಐತಿ. ಈಗ ಟ್ರಾವೆಲ್ ಅಂತ ಬರ್ಕೋತಾನೆ ನಾನು. ಇಲ್ಲಿ ಜಿ ಬಂತು, ಐ ಬಂತು, ಜೆಡ್ ಬಂತು, ಇ ಬಂತು, ಪಿ ಬಂತು. ಓಕೆ, ನೋಡ್ರೆ ಗೊತ್ತಾಗ್ತೈತಿ. ಅದು ಪೆಟ್ಟಿಗೆ ಗೊತ್ತಾಗ್ತೈತಿ. ಯಾಕಂದರೆ ಇದಕ್ಕೆ ಅಪೋಸಿಟ್ ಐತಿ. ಟಿದ ಅಪೋಸಿಟ್ ಜಿ, ಆರ್ದ ಅಪೋಸಿಟ್ ಐ, ಎದ ಅಪೋಸಿಟ್ ಜೆಡ್, ವಿದ ಅಪೋಸಿಟ್ ಇ, ಇದ ಅಪೋಸಿಟ್ ವಿ, ಎಲ್ಲದ ಅಪೋಸಿಟ್ ಓ. ಹಾಗಾದ್ರೆ ನಾನು ಏನು ಮಾಡ್ಕೋತೀನಿ? ಎಫ್ದ ಅಪೋಸಿಟ್ ಯು, ಎದ ಅಪೋಸಿಟ್ ಜೆಡ್, ಎಮ್ದ ಅಪೋಸಿಟ್ ಎನ್, ಐದ ಅಪೋಸಿಟ್ ಆರ್, ಎಲ್ಲದ ಅಪೋಸಿಟ್ ಓ, ವೈದ ಅಪೋಸಿಟ್ ಬಿ. ಇದು ಆನ್ಸರ್. ಯು ಎನ್ ಇದು ಒಂದೇ ಕಂಡು ಹಿಡಿದ್ರೆ ಮೂವಿ ಕರೆಕ್ಟಾಗಿ ಬರೆದು ಬಿಡ್ತೈತೆ ಅದು. ಆನ್ಸರ್ ಒಟ್ಟು ಈಜಿ ಐತೆ ಅದು. ಓಕೆ, ಇಲ್ಲೇನು ಹೇಳೋಣ? ಹಿಂಗೆ ಕೊಟ್ಟಾಗ, ಆಲ್ ಕೊಟ್ಟಾಗ ಹಿಂಗೆ ಒಳಗೆ ತೊಗೋತೀನಿ. ಸಮ್ ಕೊಟ್ಟಾಗ ಅದ್ರ ತೊಗೋತೀನಿ. ನಾಟ್ ಕೊಟ್ಟಾಗ ಹಿಂಗೆ ಗಿರಿ ಹಾಕಿ ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಈಗ ಸಮ್ ಸಿಲ್ಕ್ಸ್ ಆರ್ ಕಾಟನ್ ಅಂತ ಹೇಳಿ. ಸಮ್ ಸಿಲ್ಕ್ಸ್ ಅಂದರೆ ಎಸ್ ಬರ್ಕೋತೀನಿ, ಕಾಟನ್ ಅಂದರೆ ಸಿ ಬರ್ಕೋತೀನಿ. ಈಗ ಏನು ಮಾಡೋಣ? ಆಲ್ ಕಾಟನ್ಸ್ ಆರ್ ಜೂಟ್ಸ್ ಅಂತ ಹೇಳಿ. ಇವೆಲ್ಲ ಕಾಟನ್ ಏನದು ಜೂಟ್ಸ್ ಅಂತದ. ಜೂಟ್ ಅಂತ ಬರ್ಕೊಂಡು ಇನ್ನೇನು ಹೇಳ್ಯಾನ? ಸಮ್ ಜೂಟ್ಸ್ ಆರ್ ನಾಟ್ ಸಿಲ್ಕ್ ಅಂತ ಹೇಳ್ಯಾನ. ಈಗ ಅರ್ಧ ಅದಾವೆ, ಬಟ್ ಇನ್ನೂ ಸ್ವಲ್ಪ ಗೆರೆ ಹಾಕ್ಕೊಂಡು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಪ್ಪ. ಓಕೆ, ಹಿಂಗೊಂದು ಸ್ವಲ್ಪ ಗೆರೆ ಹಾಕ್ಕೊಂಡು ಗುರ್ತ ಮಾಡ್ಕೊಂಡು ಇಲ್ಲ ಅಂತ ತೋರಿಸೋಣ. ಓಕೆ, ಈಗ ಕನ್ಕ್ಲೂಷನ್ ನೋಡ್ರಿ. ಸಮ್ ಜೂಟ್ಸ್ ಆರ್ ಸಿಲ್ಕ್ಸ್ ಅಂತ ಹೇಳಿ. ಸಮ್ ಜೂಟ್ಸ್ ಆರ್ ಸಿಲ್ಕ್ಸ್ ಅದಾವು ಅಂತ ಹೇಳತ್ತಾನ. ಅಂದ್ರೆ ಇಲ್ಲಿ ಸಮ್ ಜೂಟ್ಸ್ ಸಿಲ್ಕ್ ಅದಾವು, ಹೌದು. ಎಲ್ಲ ಕಾಟನ್ ಅದ್ರಾಗ ಸ್ವಲ್ಪ ಸಿಲ್ಕ್ ಅದಾವು ಅಂತ ಹೇಳತ್ತಾನೆ. ಹೌದು, ಕರೆಕ್ಟ್ ಐತಿ. ಸ್ವಲ್ಪ ಅದಾವು, ಸ್ವಲ್ಪ ಇಲ್ಲ. ಆಲ್ ಸಿಲ್ಕ್ಸ್ ಆರ್ ಜೂಟ್ಸ್ ಅಂತ ಹೇಳ್ತಾನೆ. ಇವೆಲ್ಲ ಸಿಲ್ಕ್ ಜೂಟದಾಗ ಅದಾವನ್ನ ಕೇಳ್ತಾನೆ. ಹಂಗಂದ್ರೆ ಇಲ್ಲ. ಆಲ್ ಕಾಟನ್ಸ್ ಆರ್ ಸಿಲ್ಕ್, ಎಲ್ಲ ಕಾಟನ್ ಸಿಲ್ಕ್. ಆಲ್ ಕಾಟನ್ಸ್ ಆರ್ ಸಿಲ್ಕ್ಸ್ ಅಂತ ಹೇಳ್ತಾನೆ. ಇವೆಲ್ಲ ಕಾಟನ್ ಸಿಲ್ಕ್ ಅಲ್ಲ, ಸ್ವಲ್ಪ ಅದಾವ ಅಷ್ಟೇ. ಅದಕ್ಕಾಗಿ ಆನ್ಸರ್ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ 1 ಮಾತ್ರ ಫಾಲೋ ಆಗುತ್ತೆ. ಕನ್ಕ್ಲೂಷನ್ 1 ಈಸ್ ಫಾಲೋಸ್. ಎಡಿಟಿಂಗ್ದಾಗ ಮಿಸ್ ಆಗೈತಿ ಇದು. ಓಕೆ, ಈಗ ಇದ್ರದ್ದು PDF ಅನೋಟೇಷನ್ PDF ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ವಲ್ಪ ಎಡಿಟ್ ಇದ್ದದ್ದು ಅದನ್ನು ಕರೆಕ್ಷನ್ ಮಾಡಿ ಶೇರ್ ಮಾಡ್ತೀನಿ ನೀವು. ಓಕೆ, ಈ ಎಲ್ಲ ಕ್ವಶನ್ಸು ನಾನು ಹೇಳಿದ್ದೀನಿ. ಇವತ್ತಿನ ಕ್ಲಾಸ್ ಭಾಳ ಸ್ಪೀಡಾಗಿ ಮುಗಿಸಿದ್ದೀನಿ. ನಿಮ್ಗೆ ಎಲ್ಲರಿಗೂ ತಿಳಿದೈತೆ ಅಂದ್ಕೋತೀನಿ. ಯಾಕಂತಂದ್ರೆ ಎಷ್ಟು ಸ್ಪೀಡಾಗಿ ಬಿಡಿಸ್ತಿರಲ್ಲ ಅಷ್ಟು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಹೆಂಗೆ ಫಾಲೋ ಮಾಡ್ತೀನಿ ಅದನ್ನು ನೀವು ಅಪ್ಲೈ ಮಾಡಬೇಕು ಎಕ್ಸಾಮ್ದಲ್ಲಿ. ನೀವು ಎಷ್ಟು ಎಕ್ಸಾಮ್ದಲ್ಲಿ ಅಪ್ಲೈ ಮಾಡ್ತಿರಲ್ಲ ಅಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.